ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸುದೀಪ್ ದಂಪತಿ ಜೊತೆ ಮ್ಯಾಂಗೋ ಪಚ್ಚ ವೀಕ್ಷಿಸಿದ ನಟ ಶಿವರಾಜ್ ಕುಮಾರ್ ಒರಯನ್ ಮಾಲ್ನಲ್ಲಿ ಆಡಿಯನ್ಸ್ ಜೊತೆ ಬಂದು ಚಿತ್ರವನ್ನ ವೀಕ್ಷಣೆ ಮಾಡಿದ್ದಾರೆ. ಶಿವರಾಜ್ ಕುಮಾರ್ ಅವರು ಸುದೀಪ್ ನೆಪೋಟಿಸಂ ಹೇಳಿಕೆಗೆ ನಟ ಶಿವರಾಜ್ ಕುಮಾರ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಸುದೀಪ್ ಅವರು ಮಾತನಾಡಿದ್ದನ್ನ ನಾನು ನೋಡಿದ್ದೇನೆ. ಆ ಪ್ರಶ್ನೆಯನ್ನ ಮೊದಲಿಗೆ ಮಾಧ್ಯಮದವರು ಯಾಕೆ ಕೇಳಿದ್ರಿ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ ಶಿವರಾಜ್ ಕುಮಾರ್. ಇವರ ಮಕ್ಕಳು ಅವರ ಮಕ್ಕಳು ಕನಸು ಕಾಣಬೇಕಂತೇನಿಲ್ಲ, ನಾನು ಅದನ್ನೆಲ್ಲ ಕೇರ್ ಮಾಡಲ್ಲ ಅಂತೇಳಿ ಮಾತನಾಡಿದ್ದಾರೆ. ಎಲ್ಲ ಮನುಷ್ಯರಿಗೂ ಏನಾದರೂ ಮಾಡಬೇಕು ಅನ್ನೋ ಹಂಬಲ ಇರುತ್ತೆ, ಅದನ್ನೆಲ್ಲ ಸ್ವಾಗತಿಸಬೇಕು, ಅವನೇ ನಿಜವಾದ ಮನುಷ್ಯ ಅಂತೇಳಿ ಶಿವರಾಜ್ ಕುಮಾರ್ ಹೇಳಿದ್ದಾರೆ. ಸುದೀಪ್ ಮುಂದೆಯೇ ಹೇಳ್ತಾ ಇದ್ದೀನಿ, ಯಂಗ್ಸ್ಟರ್ ಸಿನಿಮಾಗಳನ್ನು ನೋಡಿ ನಮ್ಮ ಮಗಳ ಸಿನಿಮಾನ ನೋಡ್ತಾ ಇರಿ ಅಂಥೇಳಿ ಹೊಸಬರದ್ದು ನೋಡಿ, ಹೊಸಬರು ಯಾರೆಲ್ಲ ಯಂಗ್ಸ್ಟರ್ಸ್ಗಳು ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ ಅವರ ಸಿನಿಮಾಗಳಿಗೆ ಪ್ರೋತ್ಸಾಹ ನೀಡಿ ಅಂತೇಳಿ ಶಿವರಾಜ್ ಕುಮಾರ್ ಅವರು ಕೇಳ್ಕೊಂಡಿದ್ದಾರೆ. ನಮ್ಮ ಭಾಷೆ ಚಿತ್ರರಂಗದ ಬೆಳಿಬೇಕು ಅಂತಂದರೆ ಯಂಗ್ಸ್ಟರ್ಸ್ಗಳ ಸಿನಿಮಾಗಳನ್ನು ನೋಡಬೇಕು ಅಂತೇಳಿ ಶಿವರಾಜ್ ಕುಮಾರ್ ಅವರು ಹೇಳಿಕೆಯನ್ನು ನೀಡಿದ್ದಾರೆ. ಗ್ಯಾರಂಟಿ ನ್ಯೂಸ್ ಫಿಲ್ಮ್ ಬ್ಯೂರೋ ಹೆಡ್ ಮೂಲಕವೇ ಸ್ಪಷ್ಟನೆಯನ್ನು ಪಡೆದಿದ್ದಾರೆ ನಟ ಸುದೀಪ್ ಅವರು. ನಾನು ಆಕ್ಚುಲಿ ಫಸ್ಟ್ ಡೇ ನೋಡ್ಬೇಕಾಯ್ತು ಪಾಪ. ನಾನು ಆಕ್ಚುಲಿ ಫಸ್ಟ್ ಡೇ ನೋಡ್ಬೇಕು. ನಾನು 2 days ಬ್ಯಾಕೇ ಹೇಳಿದ್ರು ಪಾಪ, ನಂಗೆ ಆಗಿಲ್ಲ. ಆಕ್ಚುಲಿ ವುಡ್ ಹ್ಯಾವ್ ಕಮ್, ಯಾಕಂದ್ರೆ ದಿಸ್ ಬಾಯ್ ಇಸ್ ಆಲ್ಸೋ ಅವರ್ ಬಾಯ್ ಓನ್ಲಿ. ನಮ್ಮ ಹುಡುಗ, ನಮ್ಮ ಫ್ಯಾಮಿಲಿ. ಇದಕ್ಕೆ ನಾನ್ ಥ್ಯಾಂಕ್ಸ್ ಹೇಳ್ತೀನಿ, ಬಿಕಾಸ್ ಮನೆಗೆ ಕರೆದಿದ್ದು ಎಲ್ಲಾರ ತರನೇ. ಬಟ್ ಇವತ್ತು ಅವ್ರು ಇನ್ಸಿಸ್ಟ್ ಮಾಡಿ, ಆಕ್ಚುಲಿ ಹಿಸ್ ಗ್ರೇಟ್ನೆಸ್. ಇವತ್ತು ಅವ್ರು ಇನ್ಸಿಸ್ಟ್ ಮಾಡಿದ್ದು ನಾನು ನಮ್ಮ ಮನೆಯಲ್ಲಿ ಪರ್ಸನಲ್ ಆಗಲ್ಲ, ಐ ವಾಂಟ್ ಟು ವಾಚ್ ಇಟ್ ಬಿಟ್ವೀನ್ ಪಬ್ಲಿಕ್. ಇನ್ಫ್ಯಾಕ್ಟ್ ಇಲ್ಲೆಲ್ಲ ಇದು ಮಾಡಿಸ್ಕೊಂಡು ಬರೋದಕ್ಕೆ ಹಾಕಿದವ್ರನ್ನೇ. ಗೀತಾ ಕವರ್ ಸಪೋಸ್ ಟು ಕಮ್, ಶೀಸ್ ಅ ಲಿಟಲ್ ಅನ್ವೆಲ್, ಬಟ್ ಈ ಥಿಯೇಟರ್ ಅಲ್ಲಿ ಜನಗಳ ಮಧ್ಯೆ ನೋಡ್ತೀನಿ ಅಂತ ಹೇಳಿದ್ದು ಶಿವಣ್ಣ. ದಟ್ಸ್ ವೈ ವಿ ಲವ್ ಇಟ್. ಆಲ್ರೈಟ್, ದಿಸ್ ಇಸ್ ಆಲ್, ಇಟ್ಸ್ ಆಲ್, ಲೆಟ್ಸ್ ಡು ಇಟ್. ಥ್ಯಾಂಕ್ಸ್ ಶಿವಣ್ಣ ಫಾರ್ ದಿಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸಕ್ಸಸ್ ಮೀಟ್ ನಲ್ಲಿ ಒಂದು ಮಾತು ಹೇಳಿದ್ರು, ನೆಪೋಟಿಸಮ್ ಅನ್ನೋ ಪ್ರಶ್ನೆ ನಮ್ಮ ಪತ್ರಕರ್ತರು ಕೇಳಿದ್ದಕ್ಕೆ, ನೆಪೋಟಿಸಮ್ ಅನ್ನೋದನ್ನ ನೀವು ಶಿವಣ್ಣ ಅವ್ರಿಗೆ ಅಪ್ಪ ಅವ್ರಿಗೆ ಯಾಕೆ ಕೇಳಿಲ್ಲ ಅಂತ ಒಂದು ಮಾತು. ನೀವ್ ಯಾಕೆ ಕೇಳಿದ್ರಿ ಅದನ್ನ? ಒಂದ್ ನಿಮಿಷ, ಬಂದ್ರೆ ನಾನು ನೋಡಿದೆ ಅದನ್ನ. ನೀವ್ ಯಾಕೆ ಕೇಳಿದ್ರಿ? ಇಸ್ ಇಟ್ ಎ ಕ್ವಶನ್ ಟು ಬಿ ಆಸ್ಕ್ಡ್? ನಾಟ್ ನೆಸೆಸರಿ. ಎಲ್ಲ ಮನುಷ್ಯನು ಕನ್ಸು ಕಾಣ್ತಾನೆ. ಇವ್ರ ಮಕ್ಳು ಅವ್ರ ಮಕ್ಳೇ ಕನ್ಸು ಕಾಣ್ಬೇಕಂತಲ್ಲ, ಎಲ್ಲಾ ಮಕ್ಳು ಕಾಣ್ಬೋದು, ನೀವು ಕಾಣ್ಬೋದು. ಎವ್ರಿಬಡಿ ಗ್ರೇಟ್ನೆಸ್ ಏನಂದ್ರೆ ಇವಾಗ ನೀವ್ ಕೇಳಿದ್ರಲ್ಲ, ಅದ್ರಲ್ಲಿ ಒಂದ್ ನಿಮಿಷ ಅವ್ರ ಎದುರುಗಡೆ ಹೇಳ್ತೀನಿ ಕೇಳಿ. ಫುಲ್ ಇಂಟರ್ವ್ಯೂ ನೋಡಿದ್ರ? ಬೈ ಫುಲ್ ಇಂಟರ್ವ್ಯೂ ಏನೇನ್ ಹೇಳಿದೆ? ಒಂದ್ ನಿಮಿಷ ಬೇಡ ಹೇಳು. ಫುಲ್ ಇಂಟರ್ವ್ಯೂ ಏನೇನ್ ಹೇಳಿದೆ? ಶಿವಣ್ಣ ಅವರು ಶಿವರಾಜ್ ಕುಮಾರ್ ಅವ್ರನ್ನ ನಾವೆಲ್ಲಾನು ಶಿವರಾಜ್ ಕುಮಾರ್ ಅಂತಲ್ಲ ಶಿವಣ್ಣ ಅಂತ ಯಾಕೆ ಕರಿತೀವಿ ನಿಮ್ಗೆಲ್ಲ ಗೊತ್ತೇ ಇದೆ. ಪುನೀತ್ ರಾಜ್ಕುಮಾರ್ ಅಂತ ಅವ್ರ ಹೆಸರಿದ್ರು ಕೂಡ ಅವ್ರನ್ನ ಅಪ್ಪು ಅಂತ ಯಾಕೆ ಎಲ್ಲರೂ ಹಾರೈಸ್ತೀವಿ ಕರಿತೀವಿ ಅಂತಂದ್ರೆ ಅದು ಅವರ ಕಲೆಗೆ ಅವ್ರು ಕೊಟ್ಟಿರ್ತಕ್ಕಂಥ ಒಂದಿದು. ಸೊ ಅವ್ರು ಬಂದಿದ್ದಾರೆ ಅಂತಂದ್ಮೇಲೆ ಎಲ್ಲರಲ್ಲೂ ಒಂದೇನೋ ಒಂದ್ ಇರುತ್ತೆ, ಹಂಗಾಗಿ ಇಂಥವ್ರೆ ಬರ್ಬೇಕು ಅದನ್ನೇ ಕೇಳೋಣ ಅಂತಿದ್ದೆ ಅಷ್ಟೇ. ನಾನು ನೋಡ್ಬಿಟ್ಟು ಅದನ್ನ ಕೇರೆ ಮಾಡಕ್ಕೋಲ್ಲ, ಬಿಕಾಸ್ ನಾಟ್ ನೆಸೆಸರಿ. ಯಾಕಂದ್ರೆ ಎಲ್ಲಾ ಮನುಷ್ಯರಿಗೂ ಅಧಿಕಾರ ಇದೆ ಟು ಥಿಂಕ್, ಟು ಬಿಕಮ್ ಬಿಗ್, ಟು ಹ್ಯಾವ್, ಐ ಶುಡ್ ಪ್ರೂವ್ ಸಮಥಿಂಗ್ ಅನ್ನೋದೆಲ್ಲ ಎಲ್ಲಾ ಮನುಷ್ಯ ಆಸೆ ಅದು. ಅದನ್ನೆಲ್ಲ ವೆಲ್ಕಮ್ ಮಾಡ್ಬೇಕು, ಅವನೇ ಮನುಷ್ಯ. ಬರೀ ಎಲ್ಲರೂ ನಾವುಗಳೇ ಬಂದ್ರೆ ನಾವಿವತ್ತು ಯಾಕೆ ಹೇಳ್ದೆ ಅಂದ್ರೆ ಯಂಗ್ಸ್ಟರ್ ಸಿನಿಮಾಗಳು ಯಾಕೆ ಹೇಳ್ದೆ? ನಾನು ಸುದೀಪ್ ಅವ್ರು ಇಟ್ಕೊಂಡೆ ಹೇಳ್ದೆ. ಯಾಕಂತ ನಮ್ಗಳ ಸಿನಿಮಾ ನೋಡ್ತೀರಾ, ಯಾಕೆ ಯಂಗ್ಸ್ಟರ್ ಸಿನಿಮಾನ ಬಂದು ನೋಡ್ಬೇಕು ಅಂತ ಹೇಳೋದು ಅಂದ್ರೆ ಬಿಕಾಸ್ ವಿ ಹ್ಯಾವ್ ಟು, ನಮ್ಮ ಭಾಷೆ ಇಂಪ್ರೂವ್ ಆಗಬೇಕು, ನಮ್ಮಲ್ಲಿ ಹೀರೋಸ್ಗಳು ಸ್ಟ್ಯಾಂಡ್ ಆಗಬೇಕು, ಎಲ್ಲರೂ ಸ್ಟ್ಯಾಂಡ್ ಆಗಬೇಕು. ದಟ್ಸ್ ವಾಟ್ ವಿ ವಾಂಟ್. ನಮ್ಮ ಭಾಷೆ ಉದ್ಧಾರ ಆಗ್ಬೇಕಂದ್ರೆ 100% ನಿಮ್ಗೆಲ್ಲ ಸಪೋರ್ಟ್ ಬೇಕು.